ಪ್ರವಾಸಿಗರ ಸ್ವರ್ಗ ಬ್ಯಾಂಕಾಕ್ ಈಗ ಯುದ್ಧ ಭೂಮಿಯಾಗಿದೆ. ಕಾಂಬೋಡಿಯಾ ದೇಶದ ವಿರುದ್ಧ ಥೈಲ್ಯಾಂಡ್ ಸಮರ ಸಾರ್ತಾ ಇದೆ. ಕಾಂಬೋಡಿಯಾ ಮೇಲೆ ಮುಗಿಬಿದ್ದಿದೆ ಈಗ ಥೈಲ್ಯಾಂಡ್ ಸೇನೆ. ಪ್ರವಾಸಿಗರ ಸ್ವರ್ಗ ಬ್ಯಾಂಕಾಕ್ ಈಗ ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗ್ತಿದೆ. ಯಾಕಂದ್ರೆ ಕಾಂಬೋಡಿಯಾ ದೇಶದ ವಿರುದ್ಧ ಥೈಲ್ಯಾಂಡ್ ಸಮರ ಸಾರ್ತಾ ಇದೆ. ಕಾಂಬೋಡಿಯಾ ಮೇಲೆ ಮುಗಿಬಿದ್ದಿದೆ ಥೈಲ್ಯಾಂಡ್ ಸೇನೆ. ಥೈಲ್ಯಾಂಡ್ ಸೇನೆಯ F-16 ಯುದ್ಧ ವಿಮಾನಗಳಿಂದ ದಾಳಿ ಮಾಡಲಾಗ್ತಿದೆ. ಕಾಂಬೋಡಿಯಾ ದೇಶದ ಹಲವು ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಕಾಂಬೋಡಿಯಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಥಾಯ್ ಸೇನೆ. ಕಾಂಬೋಡಿಯಾ ದೇಶದ ಗಡಿಭಾಗದ ಹಲವು ನೆಲೆಗಳ ಮೇಲೆ ದಾಳಿ ಆಗ್ತಾನೆ ಇದೆ. ಈಗ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವೆ ದಶಕಗಳಿಂದಲೂ ಕೂಡ ಗಡಿ ವಿವಾದ, ಬೌಂಡ್ರಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿವಾದ ಆಯಿತು, ಅಸಮಾಧಾನಗಳಿತ್ತು. ಆಗಾಗ ಈ ರೀತಿಯಾದಂಥ ಸನ್ನಿವೇಶಗಳು ಬರ್ತಾ ಇತ್ತು. ಬಟ್ ಈಗ ಅದು ಸಮರವಾಗಿ ಮಾರ್ಪಟ್ಟಿದೆ. ಗಡಿ ವಿವಾದ ಭುಗಿಲೆದ್ದಂಥ ಹಿನ್ನೆಲೆಯಲ್ಲಿ ವಾಯು ದಾಳಿಯನ್ನು ನಡೆಸಿದೆ ಥಾಯ್ ಸೇನೆ. ಥೈಲ್ಯಾಂಡಿನ ಸೇನೆ ಮಾಡಿರೋದು. ಥಾಯ್ ಸೇನೆ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಸಾವಿನ ಕುರಿತಾಗಿ ನಿಖರ ಮಾಹಿತಿಯನ್ನ ಇನ್ನೂ ಕೂಡ ಕಾಂಬೋಡಿಯಾ ಕೊಟ್ಟಿಲ್ಲ. ಎಷ್ಟು ಜನ ಮೃತಪಟ್ಟಿದ್ದಾರೆ, ದಾಳಿಯ ತೀವ್ರತೆ ಹೇಗಿತ್ತು, ಏನೆಲ್ಲ ನಾಶ ಆಯಿತು ಅನ್ನೋದು. ಬಟ್ ದಾಳಿಯ ಬಗ್ಗೆ ಬ್ಯಾಂಕಾಕ್ನಲ್ಲಿ ಅಧಿಕೃತ ಮಾಹಿತಿಯನ್ನ ನೀಡಿದೆ ಥಾಯ್ ಸೇನೆ. ಗಡಿಭಾಗದ ಭೂಮಿಗಾಗಿ ಉಭಯ ದೇಶಗಳ ನಡುವೆ ಕಿತ್ತಾಟ ಆಗಿರೋದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಮಿಸೈಲ್ ಬಿಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದಾಳಿ ಮೇಲೆ ದಾಳಿ ಆಗ್ತಿದೆ. ಸುಟ್ಟು ಕರಕಿ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ತು ಉರಿತಾ ಇದೆ. ರೋಡಲ್ಲೇ ಮಿಲಿಟರಿ ಸೇನೆಯಿಂದ ಕಾರ್ಯಾಚರಣೆಯಾಗ್ತಿದೆ. ಒಟ್ಟಿನಲ್ಲಿ ಥೈಲ್ಯಾಂಡ್ ಸೇನೆಯ F-16 ಯುದ್ಧ ವಿಮಾನಗಳಿಂದ ದಾಳಿ ಮತ್ತೊಂದು ಕಡೆ ಆದರೆ ಭೂಮಿ ಮೂಲಕವಾಗಿ ಏರ್ ಟು ಏರ್ ಸ್ಟ್ರೈಕ್ಸ್ಗಳಾಗ್ತಿದೆ. Ебанутый нахуй. Пиздец, просто пиздец. В хату прям. Чел, ебать. Пизда. Ебать. Сука. Ебанутый нахуй. Пиздец, просто пиздец.